ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮಣಿ ಪುನೀತ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ನಾನಿವತ್ತು ಟೌನ್ಗೆ ಹೋಗಿದ್ದೆ. ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಏನೋ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ವಿ. ಹಾಗೆ ಬರ್ತಾ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡು ಬಂದ್ವಿ. ಇವಾಗ ಸೀಸನ್ ಆಗಿರೋದ್ರಿಂದ ತೊಗರಿಕಾಯಿ ಅಂತೂ ಎಲ್ಲೂ ಸಿಗುತ್ತೆ. ಅದನ್ನು ಸುಲಿದು ಮಧ್ಯಾಹ್ನ ಊಟಕ್ಕೆ ಅಡುಗೆ ರೆಡಿ ಮಾಡ್ತಿದ್ದೆ. ಹಾಗೆ ನಮ್ಮ ಸೈಡ್ ಉಪ್ಪು ಸಾಂಬಾರು ಮಾಡ್ತಿದ್ದೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಇಷ್ಟೇ ತರಕಾರಿ ತಂದಿದ್ದು, ಮನೇಲಿತ್ತು. ಎಷ್ಟು ಬೇಕಷ್ಟು ತೊಗೊಂಬಂದೆ ಅಷ್ಟೇ. ನಾನಿವಾಗ ಉಪ್ಸಾರು ಖಾರಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡೀಟೇಲಾಗಿ ತೋರಿಸ್ಬೇಕು ಅಂದ್ಕೊತೀನಿ, ಮರ್ತೇ ಹೋಗುತ್ತೆ. ಮಾಡಬೇಕಾದ್ರೆ ಇದು ವೀಡಿಯೋ ಮಾಡ್ಕೋಬೇಕಾಗಿತ್ತಲ್ವ ಅನಿಸುತ್ತೆ. ಆವಾಗ ಜ್ಞಾಪಕ ಬಂದಾಗ ಮಾಡ್ಕೊತೀನಿ. ನೋಡಿ, ಇವಾಗ ನಾನು ಇಲ್ಲಿ ಬೇಯಲಿಕ್ಕೆ ಸಿಪ್ಪೆ ಸುಲಿದಿಟ್ಕೊಂಡಿರೋಂಥ ಹಸಿ ತೊಗರಿಕಾಳು ಮತ್ತು ಟೊಮೊಟೊ ಹಣ್ಣು ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಉಪ್ಸಾರು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಸುಟ್ಕೊಂಡಿರೋಂಥದ್ದು, ಹಾಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸರ್ ಮಾಡ್ಕೊಂಬರ್ಬೇಕು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಬರ್ಬೇಕು. ನೋಡಿ, ಇವಾಗ ನಮ್ಮ ಉಪ್ಸಾರು ಖಾರ ರೆಡಿ. ನಮ್ಮನೆ ಅಂತೂ ಪ್ರತಿದಿನ ಮುದ್ದೆ ಮಾಡಲೇಬೇಕು. ಬೆಳಗ್ಗೆ ತಿಂಡಿ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡಲೇಬೇಕು. ಹಾಗಾಗಿ ಮುದ್ದೆ ವೀಡಿಯೋಗಳೇ ಜಾಸ್ತಿ. ಬನ್ನಿ, ಇವಾಗ ಇದು ರೆಡಿ ಆಯಿತು, ಬೆಂದಿದೆ. ಇದನ್ನು ರುಬ್ಕೊಬಂದೆ. ಇವಾಗ ಇದನ್ನ ಇಲ್ಲಿ ಹಾಕ್ತಿದ್ದೀನಿ. ಸಾಂಬಾರಿಗೆ ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ನೋಡ್ಕೊಂಡು, ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಒಂದೆರಡು ಕುದಿ ಬೇಯಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ. ಹೊಸದಾಗಿ ಯಾರು ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ನಮ್ಮ ಊಟ ರೆಡಿ. ಇವಾಗ ನೋಡಿದ್ರಲ್ವ, ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.